ಹೇಳು ಹೇಳು, ಯಾರು ಅವಳ ಉದ್ದೇಶ ಏನು? ಅವಳು ಯಾಕೆ ಬಂದಿದ್ದಾಳೆ ಅಂತಾನೂ ಗೊತ್ತಾಯ್ತು ಗುರುಗಳೇ. ಯಾಕೆ ಬಂದಿದ್ದಾಳೆ? ನಾಗಮಣಿಗೋಸ್ಕರ ಬಂದಿದ್ದಾಳೆ. ಸೇಡನ್ನ ತೀರಿಸ್ಕೋದಕ್ಕೆ ಬಂದಿದ್ದಾಳೆ. ನನ್ನ ನಾಶ ಮಾಡೋದಕ್ಕೆ ಬಂದಿದ್ದಾಳೆ. ಅವಳು ಯಾರು ಗೊತ್ತಾ ಗುರುಗಳೇ? ಅವಳು ನಾಗಮಾತಾ. ಅರೆ, ಇಷ್ಟೊತ್ತಿನಲ್ಲಿ ಶಿವಾನಿ ಎಲ್ಲಿ ಹೋಗ್ತಿದ್ದಾಳೆ? ನಾಗಮಾತಾ, ಹಾಲು ತಗೊಳ್ಳಿ. ಬೇಡ ಶಿವಾನಿ, ನೀವು ಹೀಗೆ ಹಠ ಮಾಡಿದ್ರೆ ಹೇಗೆ ಹೇಳಿ? ಸ್ವಲ್ಪ ಆದ್ರೂ ಹಾಲು ಕುಡೀರಿ ನಾಗಮಾತಾ. ನೀವು ಹೀಗೆ ಉಪವಾಸ ಇದ್ರೆ ಆರೋಗ್ಯ ಹಾಳಾಗುತ್ತೆ. ನನ್ನ ಮಗನನ್ನು ಹುಡುಕಿಕೊಂಡು ಆ ಲೋಕದಿಂದ ಭೂಲೋಕಕ್ಕೆ ಬಂದೆ, ಆದರೆ ಅವನು ಎಲ್ಲೂ ಕಾಣುತ್ತಿಲ್ಲ. ಹೀಗಿರುವಾಗ ಅವನನ್ನು ಮರೆತು ಹೊಟ್ಟೆ ತುಂಬ ಹಾಲು ಹೇಗೆ ಕುಡಿಯಲಿ ಶಿವಾನಿ? ನೀವು ಉಪವಾಸ ಇದ್ರೆ ನಿಮ್ಮ ಮಗ ಬಂದ್ಬಿಡ್ತಾನ? ನಿಮ್ಮ ಮಗ ಸಿಗ್ಬೇಕು ತಾನೆ. ಅವ್ನು ಎಲ್ಲೇ ಇದ್ರು ನಾನು ಅವನ್ನ ಹುಡುಕ್ತೇನೆ. ಅದಕ್ಕೆ ತಾನೇ ನಾನು ಈ ಪೂಜೆ ವ್ರತ ಎಲ್ಲ ಮಾಡ್ತಾ ಇರೋದು. ಅವ್ನು ಸಿಗೋ ಅಷ್ಟರಲ್ಲಿ ನೀವು ಹೀಗೆ ಉಪವಾಸ ಮಾಡಿ ಎಚ್ಚರ ತಪ್ಪಿದ್ರೆ ಹೇಗೆ ಹೇಳಿ? ಅದಕ್ಕೆ ನನ್ನ ಮಾತು ಕೇಳಿ, ಒಂದೇ ಒಂಚೂರು ಹಾಲು ಕುಡೀರಿ. ಇಲ್ಲ ಶಿವಾನಿ, ನನ್ನ ಮಗನ ರಕ್ತ ಚೆಲ್ಲಿದ ಆ ಪಾಪಿ ದಿಗ್ವಿಜಯನ ಮನೆ ಇದು. ಈ ಮನೆಯಲ್ಲಿ ನಾನು ಹಾಲು ಕುಡಿಯುವುದೇ ಸಾಧ್ಯವಿಲ್ಲ. ನಾಗಮಾತಾ, ನಿಮ್ಮ ಮಗ ಆದಿಶೇಷ ನನ್ನ ಗಂಡ, ನನ್ನ ಮದುವೆ ಅದು. ಈ ಲೋಕದ ದುಷ್ಟರ ದಾಳಿಗೆ ಸತ್ತು ಹೋದವನು. ದಯವಿಟ್ಟು ನನ್ನ ಮಾತು ಕೇಳಿ ನಾಗಮಾತಾ. ನಿಮ್ಮ ಮಗನ ಹುಡುಕಕ್ಕಾದ್ರೂ ಶಕ್ತಿ ಬೇಕಲ್ವಾ? ಹೀಗೆ ಉಪವಾಸ ಇದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ನಾಗಮಾತಾ. ಸ್ವಲ್ಪ ಹಾಲು ಕುಡೀರಿ. ಬೇಡವೆಂದು ಹೇಳಿದೆನಲ್ಲವೇ? ನನಗೆ ಅದರ ಅಗತ್ಯವಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟುಬಿಡು. ಹಾಗಾದರೆ ಇವಳು ನಾಗಿಣಿ, ಆದಿಶೇಷನ ತಾಯಿ. ಏನು ಮಾಡೋದೀಗ? ಈ ವಿಚಾರನೆಲ್ಲ ಆದಷ್ಟು ಬೇಕಾ ಗುರುಗಳಿಗೆ ಹೇಳಬೇಕು. ಪ್ರೀತಿಸ್ಬೇಡ, ನನ್ನ ಜೊತೆ ಬದುಕಕ್ಕಾಗಲ್ಲ, ನನ್ನ ಜೊತೆ ಜೀವನ ಮಾಡಕ್ಕಾಗಲ್ಲ ಅಂತೆಲ್ಲ ಹೇಳೋ ಬದಲು ನನ್ನನ್ನ ಈಗ್ಲೇ ಸತ್ ಹೋಗು ಅಂತ ಹೇಳು. ಮಯೂರಿ, ಅಪ್ಪ, ಯಾಕೆ ಮಗಳೇ ನಿದ್ದೆ ಬರಲಿಲ್ವಾ? ನನ್ನ ಮಗಳ ಬಗ್ಗೆ ನಂಗೆ ಗೊತ್ತಿಲ್ವಾ? ಒಳ್ಳೆಯವರಿಗೆ ಮುಖ ಮನಸ್ಸಿನ ಕನ್ನಡಿ ಇದ್ದ ಹಾಗೆ, ಬೇರೆಯವರಿಗೆ ಮುಖ ಬರೀ ಮನಸ್ಸಿನ ಮುಖವಾಡ ಮಾತ್ರ. ನನ್ನ ಮಗಳು ಮುಖವಾಡ ಹಾಕೋ ಮನಸ್ಸಿನವಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಯೂರಿ, ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಪ್ರಶ್ನೆ ಇದೆ ನೋಡು, ಅಲ್ವಾ? ಯಾವುದೋ ಪ್ರಶ್ನೆ ಅಲ್ಲ ಅಪ್ಪ, ಪ್ರೀತಿ ಬಗ್ಗೆ ಅಷ್ಟೇ ನನ್ನ ಪ್ರಶ್ನೆ. ಈ ದೇವ್ರ ಸೃಷ್ಟಿಲಿ ತುಂಬಾ ವಿಚಿತ್ರ ಅನ್ನೋದು ಈ ಪ್ರೀತಿ ಅಲ್ವಾ ಅಪ್ಪ? ನಾವ್ ಎಲ್ಲೋ ಬದುಕ್ತಾ ಇರ್ತೀವಿ, ಯಾರೋ ಗೊತ್ತಿಲ್ಲದೆ ಇರೋರ ಮೇಲೆ ಪ್ರೀತಿ ಆಗುತ್ತೆ. ಅದು ಹೇಗೆ ಅಂತ. ಅದೇ ಅಲ್ವೇ ನಮ್ಮ ಜೀವನ, ದೇವರ ಸೃಷ್ಟಿನೇ ಹಾಗಲ್ವೇ ನಮ್ಮ. ನೋಡಮ್ಮ,
ಈ ಪ್ರೀತಿ ಅನ್ನೋದು ದೇವರು ಕೊಡೋ ವರ. ಈ ಪ್ರಪಂಚದಲ್ಲಿ ಪ್ರೀತಿಯ ವಿಶೇಷ ಏನು ಗೊತ್ತಾ? ಬೇರೆ ಯಾವುದನ್ನು ಎಷ್ಟು ಕೊಟ್ಟರೂ ಖರ್ಚಾಗಿ ಹೋಗುತ್ತೆ. ಆದರೆ ಪ್ರೀತಿ ಮಾತ್ರ ಎಷ್ಟು ಕೊಡ್ತೀಯೋ ಅಷ್ಟೇ ಉಳಿಯುತ್ತೆ. ಹುಟ್ಟುವ ಪ್ರೀತಿ ಸರಿಯಾದ ವ್ಯಕ್ತಿಯ ಮೇಲೆ ಹುಟ್ಟಿದರೆ ಅದು ವರ, ಇಲ್ದಿದ್ರೆ ಅದೇ ಶಾಪ. ಪ್ರೀತಿ ಸರಿ ಇದ್ರೆ ಅದಕ್ಕೆ ದೇವರ ಕಾವಲಿರುತ್ತಮ್ಮ. ಆದರೆ ಪ್ರೀತಿನ ಆಯ್ಕೆ ಮಾಡೋರು ನಾವು ಮಾತ್ರ ಆಗಿರ್ತೀವಿ. ಇಲ್ಲಿ ಸೋತ್ರೆ ಬದುಕಲ್ಲೇ ಸೋತ ಹಾಗೆ ಕಣಮ್ಮ. ಇಲ್ಲಿ ನಿಜವಾಗ್ಲೂ ಪ್ರೀತಿ ಮಾಡೋರ್ಗೆ ಅವ್ರ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಅವ್ರ ಪ್ರಾಣ ಕಳ್ಕೊಬಿಡ್ತಾರಲ್ವಾಪ್ಪ. ನಿಜನಮ್ಮ, ಎಷ್ಟೋ ಜನ ಹಾಗಿರ್ತಾರೆ. ಈ ಜೀವನ ದೇವರು ಕೊಟ್ಟ ಒಂದು ಅಮೂಲ್ಯವಾದ ವರ ಅನ್ನೋದನ್ನೇ ಮರೆತು ಬಿಟ್ಟು ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಆದರೆ ಅದು ತುಂಬ ತಪ್ಪಮ್ಮ. ನೋಡಮ್ಮ, ಈ ಥರದ ಪ್ರಶ್ನೆ ನಿನಗೆ ಮಾತ್ರ ಅಲ್ಲ, ನಿನ್ನ ವಯಸ್ಸಿನವರೆಲ್ಲರಿಗೂ ಹುಟ್ಟುತ್ತೆ. ಕೆಲವರು ತಮ್ಮ ಹಿರಿಯರ ಹತ್ರ ಕೇಳ್ತಾರೆ, ಹಿರಿಯರು ಸರಿಯಾದ ಉತ್ತರ ಹೇಳಲ್ಲ. ಕೆಲವರು ಹೇಳಿದ್ರು ತಪ್ಪಾಗಿ ಹೇಳ್ತಾರೆ. ಇದರಿಂದ ಆ ಮಕ್ಕಳ ಜೀವನನೇ ಹಾಳಾಗಿ ಹೋಗ್ಬಿಡುತ್ತಮ್ಮ. ಆದರೆ ನನ್ನ ಮಗಳು ಹಂಗಲ್ಲ, ನಿನ್ನಪ್ಪ ನಾನು ಹಂಗಲ್ಲ. ನಿನ್ನ ಹತ್ರ ಎಷ್ಟು ಪ್ರಶ್ನೆಗಳಿರುತ್ತೋ ನನ್ನ ಹತ್ರ ಅಷ್ಟು ಉತ್ತರನೂ ಇರುತ್ತೆ. ಮಲ್ಕೋ ಮಗಳೇ. ಕತ್ಲಾಗೋದು, ಬೆಳಕಾಗೋದು ಇದೆಲ್ಲ ಏನು ಹೇಳುತ್ತೆ ಗೊತ್ತಾ? ಕೆಟ್ಟದಾಗೋದನ್ನು ತಡೆಯೋಕೆ ಬೆಳಕು ಬಂದೇ ಬರುತ್ತೆ ಅಂತ. ಮಲ್ಕೋ. ಅಪ್ಪ, ಪ್ರೀತಿ ತಪ್ಪಲ್ಲ, ಆದರೂ ತಪ್ಪು ಅಂತ ಸೂಕ್ಷ್ಮವಾಗಿ ಹೇಳೋದ್ರು. ಅದರ ಅರ್ಥ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತನಾ? ನನಗೆ ಗೊತ್ತಿಲ್ಲದೆ ನಾನು ಅವನ್ನ ಪ್ರೀತಿಸ್ತಾ ಇದ್ದೀನ. ಆದ್ರೆ ನಾನಿಲ್ಲ ಅಂದ್ರೆ ಅವ್ರ ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಗುರುಗಳು ಹೇಳಿದಾಗೆ ಕೋಟೆ ಬೆಟ್ಟಕ್ಕೆ ಇವತ್ತೇ ಹೊರಡಬೇಕು. ಆಮೇಲೆ ಅವ್ರು ಮಾರ್ಗದರ್ಶನ ಮಾಡ್ತಾರೆ. ರೀ ಮಧು, ನಾನು ಸ್ವಲ್ಪ ಹೊರಗಡೆ ಹೊರಡ್ಬಿಡ್ತೀನಿ. ಎಲ್ಲಿಗಾದ್ರೂ ಹೊರಟಾಗ ಎಲ್ಲಿಗೆ ಅಂತ ಕೇಳಿದ್ರೆ ಹೋಗೋ ಕೆಲಸದಲ್ಲಿ ಏಳ್ಗೆ ಆಗಲ್ಲ. ಅದಕ್ಕೆ ಕೇಳೋ ತಪ್ಪು ಅಂತಾರೆ. ಹೋಗೋರು ಹೇಳಿ ಹೊರಟ್ರೆ ಹೋಗೋ ಕೆಲಸದಲ್ಲಿ ಏಳ್ಗೆ ಆಗುತ್ತೆ. ನೀವು ಹೇಳೋಗ್ಬೋತಾನೆ. ಅದು ನಾನು ಗಾಳಿಪುರಕ್ಕೆ ಹೋಗ್ತಾ ಇದ್ದೀನಿ. ಅಷ್ಟು ದೂರಕ್ಕ? ಹೌದು ಮಧು, ಯಜಮಾನ್ರು ಅಲ್ಲೂ ಕಾಣಿಸ್ಕೊಂಡ್ರು ಅಂತ ಯಾರೋ ಹೇಳಿದ್ರು. ಅದಕ್ಕೆ ವಿಚಾರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಏನು, ಯಜಮಾನ್ರು ಇದಾರಂತ? ಹಾಗಾದ್ರೆ ನಾನು ಈಗಲೇ ಹೋಗಿ ಅಮ್ಮವ್ರಿಗೆ ವಿಷಯ ಹೇಳಿ ಬರ್ತೀನಿ. ಲೈ, ಇದಕ್ಕೆ ನಿನ್ನ ಹತ್ರ ಏನು ಹೇಳದೆ ಹೋಗ್ತಾ ಇದ್ದಿದ್ದು. ಅದು ಗಾಳಿಪುರದಲ್ಲಿ ಯಜಮಾನ್ರು ಇದ್ದಾರೆ ಅಂತ ಯಾರೋ ಪರಿಚಯದವ್ರು ಹೇಳಿರೋದು. ಇನ್ನೂ ಖಚಿತವಾಗಿ ಗೊತ್ತಿಲ್ಲ. ಈಗಲೇ ಮನೆಯವ್ರಿಗೆ ಹೇಳಿದ್ರೆ ಸಂತೋಷ ಪಡ್ತಾರೆ ನಿಜ. ಆಮೇಲೆ ಅವ್ರು ಇಲ್ಲಿ ಇಲ್ದೇ ಇದ್ರೆ ಬೇಜಾರಾಗುತ್ತೆ. ಅದಕ್ಕೆ ನಾನೇ ಹೋಗಿ ನೋಡ್ಕೊಂಡ್ಬರ್ತೀನಿ. ಆಮೇಲೆ ಅವ್ರಿಗೆ ಹೇಳೋಣ. ಓಹ್, ನನ್ಗೀಗ ಅರ್ಥ ಆಯ್ತು ಬಿಡಿ. ಸರಿ ಮಧು, ನಾನು ಅಲ್ಲಿಂದ ಬರೋವರೆಗೂ ಇಲ್ಲಿ ಯಾರಿಗೂ ನಾನು ಅಲ್ಲಿ ಹೋಗಿರೋ ವಿಷಯನ ಹೇಳಬೇಡ. ಸರಿ ರೀ. ಸರಿ, ಹಾಗಾದ್ರೆ ಬರ್ತೀನಿ. ರೀ, ಯಜಮಾನ್ರು ಅಲ್ಲೇ ಇದ್ಕೊಂಡು ಇಲ್ಲಿಗೆ ಬಂದಿಲ್ಲ ಅಂದಮೇಲೆ ಏನೋ ಸಮಸ್ಯೆ ಇದೆ ಅಂತ ಅನಿಸ್ತಿದೆ. ನೀವು ಯಾವುದಕ್ಕೂ ಹುಷಾರಾಗಿರಿ. ಸರಿ. ಶೇಷ, ನಾನು ಬಂದರೂ ಏಕೆ ಈ ನಿರ್ಲಕ್ಷ್ಯತೆ? ನನ್ನನ್ನು ನೋಡಿದರೆ ನಿನ್ನ ಕಣ್ಣಿನಲ್ಲಿ ಪ್ರೀತಿ ಕಾಣುತ್ತಿತ್ತು. ಆದರೆ ಏಕೆ ಈ ನಿಸ್ಸಂಗತೆ ಶೇಷ? ಅದೇನೋ ಒದ್ದಾಟ ಮೋಹಿನಿ. ನಾನು ತಪ್ಪು ಮಾಡುತ್ತಿದ್ದೇನೆ ಅನ್ನೋ ಭಾವ. ಯಾಕೆ, ಏನಾಯಿತು? ಆ ಮಯೂರಿ ನನ್ನನ್ನು ನಿಜವಾಗ್ಲೂ ಪ್ರೀತಿಸುತ್ತಿದ್ದಾಳೆ ಮೋಹಿನಿ. ಅದೇ ತಾನೇ ನಮ್ಮ ಗುರಿಯಾಗಿದ್ದು. ಅದಕ್ಕೆ ಸಂತೋಷ ಪಡುವುದು ಬಿಟ್ಟು ಈ ಸಂಕಟವೇತಕ್ಕೆ? ನಮ್ಮ ಸ್ವಾರ್ಥಕ್ಕೋಸ್ಕರ ಅವಳ ಪ್ರೀತಿಯನ್ನು ನಮ್ಮ ಕಪಟ ಪ್ರೀತಿಯಲ್ಲಿ ಬಲಿ ಕೊಡುವುದು ಸರಿಯಲ್ಲ ಮೋಹಿನಿ. ಅಂದರೆ ನಾವು ಒಂದಾಗುವುದು ಬೇಡವೇ? ಒಂದಾಗಲೇಬೇಕು ಮೋಹಿನಿ. ಅದೇ ಅಲ್ಲವೇ ನಮ್ಮ ಗುರಿ. ಆದರೆ ನಮ್ಮ ಪ್ರೀತಿಯನ್ನು ಉಳಿಸಲು ಮತ್ತೊಂದು ಪ್ರೀತಿಯನ್ನು ಬಲಿ ಕೊಡುವುದು
ನೋವಿನ ಸಂಗತಿ, ನಾಗಗಳು ಸತ್ಯ ದಾರಿಯಲ್ಲಿ ನಡೆಯುವವರು, ಮೋಸದ ದಾರಿಯಲ್ಲ. ನಾಗಲೋಕ ನಿನ್ನನ್ನು ದೂರ ಮಾಡಿದ ಮೇಲೆ ಆ ಲೋಕದ ನಿಯಮ ನಿನಗೇ ತಕೆ. ಆದರೂ ನೋಡು ಶೇಷ, ಸತ್ಯದ ದಾರಿಯಲ್ಲಿ ಹೋದರೆ ನಾವಿಬ್ಬರು ಒಂದಾಗಲು ಎಂದಿಗೂ ಸಾಧ್ಯವಿಲ್ಲ. ನೀನು ಅವಳನ್ನು ಮದುವೆಯಾಗಲೇಬೇಕು, ಆಗಲೇ ನಾವಿಬ್ಬರು ಒಂದಾಗಲು ಸಾಧ್ಯ. ಈಗಲೇ ನಿರ್ಧಾರ ಮಾಡಿಕೊ. ನಿನಗೆ ನಿನ್ನ ಲೋಕದ ನಿಯಮ ಮುಖ್ಯವೋ? ಮೋಹಿನಿ, ನನಗೆ ನೀನು ಮುಖ್ಯ. ಹಾಗಿದ್ದ ಮೇಲೆ ನಿನ್ನ ಮನಸ್ಸಿನಲ್ಲಿ ಸಲ್ಲದ ಯೋಚನೆಯನ್ನು ಬಿಟ್ಟು ಬಿಡು ಶೇಷ. ನಿನ್ನ ಮನಸ್ಸಿನಲ್ಲಿ ಕೇವಲ ನನ್ನ ಮುಖವಷ್ಟೇ ಕಾಣಬೇಕು. ಗುರುಗಳೇ, ನಿನಗಾಗಿ ಕಾಯುತ್ತಿದ್ದೆ. ಮಾಯಾ ದರ್ಪಣ ನೋಡಿದ್ಯಾ? ಅವಳು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು ಗುರುಗಳೇ. ಹೇಳು ಹೇಳು, ಯಾರು ಅವಳ ಉದ್ದೇಶ ಏನು? ಅವಳು ಯಾಕೆ ಬಂದಿದ್ದಾಳೆ ಅಂತಾನೂ ಗೊತ್ತಾಯ್ತು ಗುರುಗಳೇ. ಯಾಕೆ ಬಂದಿದ್ದಾಳೆ? ನಾಗಮಣಿಗೋಸ್ಕರ ಬಂದಿದ್ದಾಳೆ. ಸೇಡನ್ನ ತೀರಿಸ್ಕೋದಕ್ಕೆ ಬಂದಿದ್ದಾಳೆ. ನನ್ನ ನಾಶ ಮಾಡೋದಕ್ಕೆ ಬಂದಿದ್ದಾಳೆ. ಅವಳು ಯಾರು ಗೊತ್ತಾ ಗುರುಗಳೇ? ಅವಳು ನಾಗಮಾತಾ. ನಾಗಲೋಕದ ರಾಜಮಾತೆ, ಆದಿಶೇಷನ ತಾಯಿ. ಏನ್ ಹೇಳ್ತಿದ್ಯಾ? ಸತ್ಯ ಗುರುಗಳೇ, ಕಣ್ಣಾರೆ ಕಂಡ ಸತ್ಯ, ಕಿವಿಯಾರೆ ಕೇಳಿದ ಸತ್ಯ. ಅದು ಹೆಸರಿಗೆ ಮಾತ್ರ ನನ್ನ ಮನೆ, ಆದ್ರೆ ಈಗ ಹಾವಿನ ಹುತ್ತುತ್ತರ ಆಗಿದೆ. ನಾಗಮಾತಾ, ಆದಿಶೇಷ, ಶಿವಾನಿ ಎಲ್ಲ ಒಂದೇ ಕಡೆ ಸೇರ್ಕೊಂಡು ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ. ಎಲ್ಲರೂ ಜೊತೆನಲ್ಲೇ ಇದ್ದಾರೆ, ಅದು ನನ್ನ ಮನೆಯಲ್ಲಿ. ಅಂದ್ರೆ ಸೇಡಿಗೋಸ್ಕರನೇ ತಾನೆ ನಾಗಮಣಿನ ಪಡಿಬೇಕು ಅಂತ ತಾನೆ. ಗುರುಗಳೇ, ನಾವು ತಡ ಮಾಡಿಬಿಟ್ಟು ಆ ಅಭಯ ಆದಿಶೇಷ ಅಂತ ಗೊತ್ತಿತ್ತು. ಅಷ್ಟ್ರ ಮೇಲೂ ಅವನು ನಾಗಮಾತನ ತನ್ನ ಜೊತೆನೆ ಕರ್ಕೊಂಡು ಬಂದಿದ್ದಾನೆ ಅಂದ್ರೆ ಈ ಎಲ್ಲ ಉಪಾಯ ಅವನದೇ ಆಗಿರುತ್ತೆ. ಅವಳು ಬೇರೆ ಎಲ್ರ ಮುಂದೆ ನಾನು ಧನಂಜಯ ಅಲ್ಲ ದಿಗ್ವಿಜಯ ಅಂತ ಹೇಳಿದಾಳೆ. ಅಂದ್ರೆ ಇಷ್ಟೊತ್ತಿಗೆ ಆದಿಶೇಷ ಮತ್ತೆ ಶಿವಾನಿಗೆ ನನ್ನ ಮೇಲೆ ಅನುಮಾನ ಬಂದಿರಬಹುದು. ನನ್ನನ್ನು ಮುಗಿಸೋದಕ್ಕೇನೆ ಸಮಯ ಕಾಯ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ನಾಗಗಳು ಹೊಂಚು ಹಾಕುತ್ತಾ ಕಾಯುವ ಗುಣದವರಲ್ಲ ದಿಗ್ವಿಜಯ. ನೀನು ಬದುಕಿದ್ಯಾ ಅಂದ್ರೆ ಅವರಿಗೇನೋ ತಡೆ ಕಾಣಿಸ್ತಾ ಇದೆ ಅಂತಾನೆ ಅರ್ಥ. ನೀನೇ ದಿಗ್ವಿಜಯ ಅಂತ ಶಿವಾನಿ ಆದಿಶೇಷನ್ಗೆ ಖಚಿತ ಆಗಿದ್ರೆ ಇಷ್ಟೊತ್ತಿಗೆ ನಿನ್ನ ಪ್ರಾಣಾಹುತಿ ಆಗಿರೋದು. ನಾಗಗಳು ಯಾವತ್ತಿಗೂ ಸೇಡಿಗೆ ಮೊದಲ ಆದ್ಯತೆ ಕೊಡುತ್ತೆ. ಗುರುಗಳೇ, ಏನ್ ಮಾಡೋದೀಗ? ನನ್ನ ಮನೆ ಆ ನಾಗಗಳ ಆವಾಸ ಸ್ಥಾನ ಆಗಿದೆ. ಅವರ ಉದ್ದೇಶ ತಿಳಿಯೋದಾದ್ರೂ ಹೇಗೆ? ಅಪಹರಿಸಬೇಕು, ನಾಗಮಾತೆಯನ್ನು ಅಪಹರಿಸಬೇಕು. ಅವಳು ನಾಗಲೋಕದ ರಾಜಮಾತೆ ಆಗಿರೋದ್ರಿಂದ ಅವಳ ಮೂಲಕ ನಮ್ಮ ಕೆಲಸವನ್ನು ಸಾಧಿಸಿ ನಾವು ಗೆಲುವನ್ನು ಪಡೆಯಬಹುದು. ಏನ್ ಹೇಳ್ತಿದ್ದೀರ ಗುರುಗಳೇ? ನಾಗಮಾತೆಯನ್ನು ಅಪಹರಿಸೋದು ಅಷ್ಟೊಂದು ಸುಲಭನ? ತಾಯಿ ಜ್ವಾಲಮಾಲಿನಿ ಆಶೀರ್ವಾದವಿರುವಾಗ ಎಲ್ಲ ಕೆಲಸವೂ ಸುಲಭ. ತಾಯಿ ಜ್ವಾಲಮಾಲಿನಿ ನನಗೆ ಮಹಾಶಕ್ತಿಯನ್ನು, ಸರ್ವಶಕ್ತಿಯನ್ನು ಇಂದು ಮಹಾ ಗರುಡ ಪಂಚಮಿ. ಅದೇ ದಿನ ಗರುಡ ಚೂರ್ಣ ಪ್ರಾಪ್ತವಾಗಿದೆ. ಇದು ಅವಳ ದೇಹ ಸೇರಿದರೆ ಅಥವಾ ದೇಹಕ್ಕೆ ಸ್ಪರ್ಶವಾದರೆ ಅವಳು ಪ್ರಜ್ಞಾಹೀನಳಾಗುತ್ತಾಳೆ. ಒಂದು ದಿನ ಕಳೆದರೂ ಅವಳಿಗೆ ಎಚ್ಚರವಾಗುವುದಿಲ್ಲ. ಎಂಥ ಮಹಾನಾಗವಾದರೂ ಸುಲಭವಾಗಿ ಅಪಹರಿಸಬಹುದು. ತೆಗೆದುಕೋ. ಆ ಶಿವಾನಿ ಮಾಡುತ್ತಿರುವ ವ್ರತದ ಹಿಂದೆ ಏನೋ ಉಪಾಯ ಇದೆ.
ಅದೇನೆಂದು ತಿಳಿಯಬೇಕು. ನೀನು ಹೇಗಾದ್ರೂ ಮಾಡಿ ಅವಳ ಪೂಜೆ ತಡವಾಗುವ ಹಾಗೆ ಮಾಡು. ನಾನು ಹೇಳುವವರೆಗೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡ. ಆಗ್ಲಿ ಆಗ್ಲಿ ಗುರು. ನಾಗಮ್ಮ ಆದಿಶೇಷ ಎಲ್ಲರ ಜೊತೆ ಆಗಿದ್ದಾರೆ. ಅವರ ಉದ್ದೇಶ ಏನು? ಬಂದಿದ್ಯಾ? ನೀನ್ ಇಲ್ಲಿದ್ಯಾ ಅಂದ್ಮೇಲೆ ನಾನು ಇಲ್ಲೇ ಇರ್ಬೇಕಲ್ವಾ? ಅಯ್ಯೋ, ನಾನ್ ನಿಮ್ಗೆ ಹೇಳ್ತಾ ಇರೋದು ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ಅದನ್ನೇ ಹೇಳ್ತಾ ಇರೋದು. ನನ್ನ ಪ್ರೀತಿ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅರ್ಥ ಆಗ್ತಿರೋದಕ್ಕೆ ಹೇಳ್ತಾ ಇರೋದು. ನಾವಿಬ್ರು ಹತ್ರ ಆಗೋದ್ ಬೇಡ ಅಂತ. ದೂರ ಆಗೋದ್ಕಿಂತ ಸಾಯೋದೇ ಮೇಲು. ಸಾವಿನ ಮಾತು ಯಾಕೆ? ಬದುಕಿನ ಮಾತಾಡೋಣ ಅಂದ್ರೆ ನನ್ ಬದುಕಿಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯಲ್ಲ ಮಯೂರಿ. ನಾನ್ ನಿಮ್ ಬದುಕಿಗೆ ಬಂದ್ರೆ ನಿಮ್ ಮುಂದೆ ಇರೋದು ನಿಮ್ ಬದುಕಲ್ಲ, ನಿಮ್ ಸಾವು. ಅದನ್ನ ನೋಡಕ್ಕಾಗ್ದೆ ನನ್ ಸಾವು. ಸಂತೋಷ ಇಲ್ದಿರೋ ಬದುಕ್ಕಿಂತ ಸಾಯೋದೇ ಮೇಲೆ ಅಲ್ವಾ ಮಯೂರಿ? ದೇವ್ರ ಕೊಟ್ಟ ಆಯಸ್ಸನ್ನ ಬೇಡ ಅನ್ನೋದು ತಪ್ಪು. ದೇವ್ರ ಕೊಟ್ಟ ಪ್ರೀತಿನ ಬೇಡ ಅನ್ನೋದು ತಪ್ಪು. ನಾವ್ ಜೊತೆಗ್ ಬದುಕಬಾರ್ದು ಅಂತ ಆ ದೇವ್ರೆ ಹೇಳ್ತಾ ಇರೋದು. ಜೊತೆಗಿರ್ತೀವಿ, ಚೆನ್ನಾಗಿ ಬದುಕ್ ತೋರಿಸ್ತೀವಿ, ಆಶೀರ್ವಾದ ಮಾಡು ದೇವ್ರೆ ಅಂತ ದೇವ್ರನ್ನೇ ಬೇಡ್ಕೊಳ್ಳೋಣ. ಅವನ್ ಆಶೀರ್ವಾದ ಮಾಡಲ್ವಾ? ಒಂದು ಪ್ರೀತಿನ ದೂರ ಇಟ್ರೆ ಎರಡು ಸಾವಾಗತ್ತೆ ಅಂದಾಗ ಆ ದೇವ್ರ ನಮ್ಮನ್ ದೂರ ಇಡ್ತಾನ? ದೇವ್ರು ಯಾಕೆ ನಮ್ ಪ್ರೀತಿನ ಕೊಲ್ತಾನೆ ಮಯೂರಿ? ನಮ್ ಸ್ಥಿತಿನ ಅರ್ಥ ಮಾಡ್ಕೊ ಮಯೂರಿ. ನಿನ್ನ ಬಿಟ್ಟು ನನಗೆ ಬದುಕೋದಕ್ಕೆ ಆಗೋದಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ ಮಯೂರಿ. ಸಾವು ಬರೋದಾದ್ರೆ ಈಗಲೇ ಬರ್ಲಿ. ಆ ಸಾವುಗೆ ನಮ್ಮನ್ ಕೊಲ್ಲೋ ಶಕ್ತಿ ಇದೆ, ನಮ್ ಪ್ರೀತಿನಲ್ಲ ಮಯೂರಿ. ಇದನ್ನ ಅವಳು ಕುಡಿದ್ರೆ ಸಾಕು, ಪ್ರಜ್ಞೆ ಹೋಗುತ್ತೆ. ಆಮೇಲೆ ಅವಳನ್ನ ಅಪಹರಿಸಬಹುದು. ಅವಳ ಮಗ ಆದಿಶೇಷ, ಸೊಸೆ ಶಿವಾನಿ, ಇವು 3 ಜನ ಒಂದೇ ಕಡೆ ಇದ್ದಾರೆ. ಈ 3 ಜನ ಒಂದಾಗಿ ಏನೋ ಪ್ಲಾನ್ ಮಾಡೋದಕ್ಕೆ ಮುಂಚೆ ನಾನು ನನ್ನ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ಕೊಡ್ಬೇಕು. ಅಲ್ಲ, ಮೊದಲೇ ಅವಳು ನೀನು ಧನಂಜಯ ಅಲ್ಲ ದಿಗ್ವಿಜಯ ಅಂತ ಹೇಳಿದಾಳೆ. ಈಗ ನಾನು ಹಾಲು ತಗೊಂಡೋಗಿ ಕೊಟ್ರೆ ಕುಡಿತಾಳ ಅವಳು. ಹೇಗಾದ್ರೂ ಮಾಡಿ ಕುಡಿಸ್ಲೇಬೇಕಲ್ಲ. ಏನ್ ಮಾಡೋದು? ವಾವ್ ವಾವ್ ವಾವ್, ವಾಟ್ ಅ ಸರ್ಪ್ರೈಸ್. ಏನ್ ಸರ್, ಆಲ್ಕೋಹಾಲ್ ಕುಡಿತಿದ್ದವರು ಹಾಲಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಹೇ, ಹಾಗೇನಿಲ್ಲ. ಅದು ನಾನು ಚಿಕ್ಕವನಿದ್ದಾಗ ಅಜ್ಜ ಅಜ್ಜಿ ಹೇಳ್ತಾ ಇದ್ರು, ಮನೆಗೆ ಬಂದವರು ಎಂಥವರೇ ಆಗಿರಲಿ ಅವ್ರನ್ನ ಸತ್ಕರಿಸೋದು ನಮ್ಮ ಧರ್ಮ ಅಂತ. ಪಾಪ ಮನೆಗೆ ಬಂದಿರೋ ಹೆಂಗಸು ಬಂದಾಗಿಂದ ಒಂದು ಹನಿ ನೀರು ಕೂಡ ಕುಡಿದಿಲ್ಲ. ನೋಡಿದ್ರೆ ನನಗೆ ಬೇಸರ ಅನ್ಸುತ್ತೆ. ಏನೋ ನನ್ನ ಮೇಲೆ ಸಿಡಿದು ಬೀಳ್ತಾಳೆ, ಆದರೆ
ನಿಜಕ್ಕೂ ತುಂಬ ಒಳ್ಳೆ ಹೆಂಗಸು ಅಂತ ಅನ್ನಿಸ್ತಾಳೆ ನನಗೆ. ಆದರೆ ನನ್ನನ್ನು ನೋಡಿದರೆ ಸಿಡಿದು ಬೀಳ್ತಾಳೆ. ಅಂಥದ್ರಲ್ಲಿ ನಾನು ಹಾಲು ತಗೊಂಡೋಗಿ ಕೊಟ್ಟರೆ ಕುಡಿತಾಳ ಅಂತ ನನ್ನ ಯೋಚನೆ. ಹಾಗಂತ ಮನೆಗೆ ಬಂದವರು ಉಪವಾಸ ಇದ್ದರೆ ಮನೆಗೆ ಒಳ್ಳೇದಾಗೋದಿಲ್ಲ ಅಂಥೇಳಿ ಅಜ್ಜ ಅಜ್ಜಿ ಹೇಳ್ತಿದ್ರು. ಅದು ಅಲ್ಲದೆ ನಾಳೆ ಆ ಹೆಂಗಸಿಗೇನಾದ್ರು ಅನಾಹುತ ಆದರೆ ನಾನೇ ತಾನೇ ಸಮಾಧಾನ ಮಾಡಬೇಕು. ಅದಕ್ಕೆ ಈ ಹಾಲನ್ನ ನಂದೀಶನ ಜೊತೆನೇ ಕೊಟ್ಕೊಳಿಸ್ತೀನಿ. ನಂದೀಶಾ, ಪರವಾಗಿಲ್ಲ, ಕೊಡಿ ಕೊಡಿ ಕೊಡಿ, ನಾನೇ ಕೊಟ್ಬಿಟ್ಟು ಬರ್ತೀನಿ. ಹೇಗಿದ್ರು ಆ ಹೆಂಗ್ಸ್ನ ನಾನೇ ಅಲ್ವಾ ಕರ್ಕೊಂಡು ಬಂದಿರೋದು. ಮೋಸ್ಟ್ಲಿ ನಾನು ಹೇಳಿದ್ರೆ ಕೇಳ್ಬೋದು. ನಾನು ಹೋಗಿ ಕೊಡ್ತೀನಿ ಬಿಡಿ. ಹಾಂ ಸರಿ. ಆಹಾ, ಎಂಥ ಸಂದರ್ಭ ಇದು. ಮಗ ತಗೊಂಡು ಹೋಗೋ ಹಾಲನ್ನ ಕುಡಿದ್ರೆ ತಾಯಿ ಪ್ರಜ್ಞೆ ತಪ್ಪುತ್ತೆ. ಆಮೇಲೆ ಸಮಯ ಸಂದರ್ಭ ನೋಡಿಕೊಂಡು ನಾನು ಅವಳನ್ನು ಅಪಹರಿಸ್ತೀನಿ. ಅವಳನ್ನು ಒತ್ತೆಯಾಳಾಗಿಸ್ಕೊಂಡು ನಾಗಿಣಿಯಿಂದ, ಈ ಆದಿಶೇಷನಿಂದ ನಾಗಮಣಿಯನ್ನು ಪಡೆಯೋ ಪ್ರಯತ್ನ ಮಾಡ್ತೀನಿ.